ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯ ರಾಜಕಾರಣಕ್ಕೆ ಕೇಂದ್ರ ಸಚಿವ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಪಸ್ ಆಗ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು, ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನೂ ಕೊಟ್ಟು ಮತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗ್ತಾರೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಟ್ರೇಲರ್ ಸೂಪರ್ ಡೂಪರ್ ಹಿಟ್ ಆದ ಬಳಿಕ ಕುಮಾರಸ್ವಾಮಿಯವರ ಪರವಾಗಿ ಜೆಡಿಎಸ್ನ ಅಭಿಮಾನಿಗಳು, ಎಚ್.ಡಿ. ಕುಮಾರಸ್ವಾಮಿಯವರ ಅಭಿಮಾನಿಗಳು ಸೇರಿಕೊಂಡು ಒಂದು ಟ್ರೇಲರ್ ಅನ್ನು ಬಿಟ್ಟಿದ್ದಾರೆ. ಟಾಕ್ಸಿಕ್ ಟ್ರೇಲರ್ ಅನ್ನೇ ಎಡಿಟ್ ಮಾಡಿ ಕುಮಾರಸ್ವಾಮಿಯವರ ರೀ ಎಂಟ್ರಿ, ರಾಜ್ಯ ರಾಜಕೀಯಕ್ಕೆ ಕುಮಾರಸ್ವಾಮಿಯವರ ಮರುಪ್ರವೇಶ ಅಥವಾ ವಾಪಸ್ಸಾತಿಯ ಸುಳಿವನ್ನು ಕೊಡುವಂತ ಒಂದು ಟ್ರೇಲರ್ ಅನ್ನು ಬಿಟ್ಟಿದ್ದಾರೆ. ಟಾಕ್ಸಿಕ್ ಟ್ರೇಲರ್ ಅನ್ನು ಎಡಿಟ್ ಮಾಡಿ. ಟಾಕ್ಸಿಕ್ ಟ್ರೇಲರ್ ನಲ್ಲಿ ಇರತಕ್ಕಂತಹ ವಿಲನ್ಗಳ ಜಾಗದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಕೆಪಿಸಿಸಿಯ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರನ್ನು ರಾಕಿಂಗ್ ಸ್ಟಾರ್ ಯಶ್ ಅವರ ಪಾತ್ರದಲ್ಲಿ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕಾಣಿಸಿ ಬರ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಭಯಭೀತರಾದ ರೀತಿಯಲ್ಲಿ ಏನು ಟ್ರೇಲರ್ ನಲ್ಲಿ ಏನಿದೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಹೀರೋ ಎಂಟ್ರಿಯ ಸಂದರ್ಭದಲ್ಲಿ ವಿಲನ್ಗಳು ಹೇಗೆ ಭಯ ಬೀಳ್ತಾರೆ, ಅದೇ ತರ ಕುಮಾರಸ್ವಾಮಿ ಅವರ ಎಂಟ್ರಿಯ ಸಂದರ್ಭದಲ್ಲಿ ವಿಲನ್ಗಳ ಕ್ಯಾರೆಕ್ಟರ್ ನಲ್ಲಿ ತೋರಿಸಲಾಗಿರುವಂತಹ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಭಯ ಬೀಳುವಂತಹ ಸಂದೇಶವನ್ನು ಕೊಡಲಾಗಿದೆ. ಜೊತೆಗೆ ಟಾಕ್ಸಿಕ್ ಟ್ರೇಲರ್ನಲ್ಲಿ ಹೇಳ್ತಾರಲ್ಲ, ರಾಕಿಂಗ್ ಸ್ಟಾರ್ ಯಶ್ ಅವರು ಡ್ಯಾಡಿ ಈಸ್ ಹೋಮ್ ಅಂತೇಳಿ ಅದೇ ಡೈಲಾಗ್ ಅನ್ನ ಜೆಡಿಎಸ್ನವರು ಎಡಿಟ್ ಮಾಡಿಬಿಟ್ಟಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿಮಾನಿಗಳು ಎಡಿಟ್ ಮಾಡಿಬಿಟ್ಟಿರುವಂತಹ ಟ್ರೇಲರ್ನಲ್ಲಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಸೊ ಮೆಸೇಜ್ 2028ರ ವಿಧಾನಸಭಾ ಚುನಾವಣೆಗೆ ಕುಮಾರಸ್ವಾಮಿ ಅವರು ವಾಪಸ್ ಆಗ್ತಾರೆ. ಒಂದು ವೆರಿ ಇಂಪಾರ್ಟೆಂಟ್ ಅಂಶ, 2029ರಲ್ಲಿ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಗೂ ಒಂದು ವರ್ಷ ಮೊದಲೇ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಒಂದು ವೇಳೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗಬೇಕು ಅನ್ನುವುದಾದ್ರೆ ಕನಿಷ್ಠ ಪಕ್ಷ ಒಂದು ವರ್ಷ ಮುಂಚೆನೆ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆ ಮತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯ ನಡುವೆ ಒಂದು ವರ್ಷದ ಅಂತರ ಇದೆ. ಅಂದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆದ ಒಂದು ವರ್ಷದ ಬಳಿಕ ಲೋಕಸಭಾ ಚುನಾವಣೆ ನಡೆಯುವಂಥದ್ದು. ಕುಮಾರಸ್ವಾಮಿ ಅವರು ರೀ ಎಂಟ್ರಿ ಆಗ್ತಾರಾ ಕರ್ನಾಟಕದ ರಾಜ್ಯ ರಾಜಕಾರಣ? ಕುಮಾರಸ್ವಾಮಿ ಅವರ ರಾಜಕೀಯ ಚುನಾವಣೆಗಳನ್ನು ನಾವು ಗಮನಿಸಿದ್ರೆ, ಕುಮಾರಸ್ವಾಮಿ ಅವರು ಒಟ್ಟು 7 ಬಾರಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ 5 ಬಾರಿ ಗೆದ್ದಿದ್ದಾರೆ, 2 ಬಾರಿ ಸೋತಿದ್ದಾರೆ. ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ ಬಳಿಕ ಬಿಜೆಪಿಯ ಜೊತೆಗೆ ಸೇರಿಕೊಂಡು ಅದಾದ ಬಳಿಕದ ರಾಜಕೀಯ ವಿಪ್ಲವದ ಬಳಿಕ ನಡೆದಂತಹ ಚುನಾವಣೆ 2008ರ ಚುನಾವಣೆ. ಆ ಸಂದರ್ಭದಲ್ಲಿ ರಾಮನಗರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ ಕುಮಾರಸ್ವಾಮಿ ಅವರು 2008ರಲ್ಲಿ. ಆದ್ರೆ ಒಂದೇ ವರ್ಷದಲ್ಲಿ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ. 2009ರಲ್ಲಿ ರಾಜೀನಾಮೆಯನ್ನು ಕೊಟ್ಟು ಬೆಂಗಳೂರು ಗ್ರಾಮಾಂತರದಿಂದ ಎಂಪಿ ಸ್ಥಾನಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡ್ತಾರೆ. 2009ರಲ್ಲಿ ಎರಡನೇ ಬಾರಿಗೆ UPA ಸರ್ಕಾರ ಬಂದಂತಹ ಚುನಾವಣೆ ಅದು. 2009ರಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡ್ತಾರೆ. 2009ರಲ್ಲಿ ಗೆಲ್ತಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗ್ತಾರೆ ಎರಡನೆಯ ಬಾರಿಗೆ. ಇದಾದ ಬಳಿಕ 2013ರ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಪೂರ್ಣಾವಧಿ ಮುಗಿಸ್ಲಿಕ್ಕೆ ಕಾರಣವಾದಂತಹ ಚುನಾವಣೆ 2013ರ ಚುನಾವಣೆ. ಆ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ.
2009ರಲ್ಲಿ ಲೋಕಸಭೆಗೆ ಆಯ್ಕೆಯಾದಂತಹ ಕುಮಾರಸ್ವಾಮಿ ಅವರು 2013ರಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. 2014ಕ್ಕೆ ಅವಧಿ ಮುಗಿದಿದ್ದು ಒಂದು ವರ್ಷ ಮುಂಚೆ, ಕಾರಣ ವಿಧಾನಸಭಾ ಚುನಾವಣೆ ಇತ್ತು ಕರ್ನಾಟಕದಲ್ಲಿ. 2013ರಲ್ಲಿ MP ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಮತ್ತೆ ರಾಮನಗರದಿಂದ ಆಯ್ಕೆ ಆಗ್ತಾರೆ. ಇದಾದ ಬಳಿಕ ಶಾಸಕರಾಗಿದ್ದುಕೊಂಡೇ ಕುಮಾರಸ್ವಾಮಿ ಅವರು 2014ರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ವೀರಪ್ಪ ಮೊಯ್ಲಿ ಅವರ ವಿರುದ್ಧ ಸೋಲ್ತಾರೆ. ಹೀಗಾಗಿ ಶಾಸಕ ಸ್ಥಾನ ಬಿಟ್ಟುಕೊಡುವಂತಹ ಪ್ರಮೇಯ ಆಗಲಿ, ಪರಿಸ್ಥಿತಿಯಾಗಲಿ, ಕಾನೂನಿನ ಅನಿವಾರ್ಯತೆಗಳಾಗಲಿ ಉಂಟಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ MP ಎಲೆಕ್ಷನ್ ನಲ್ಲಿ ಸೋತಿರೋದ್ರಿಂದ ಶಾಸಕರಾಗಿ ಮುಂದುವರಿತಾರೆ 2014ರಲ್ಲಿ. ಇನ್ನು 2023 ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾರೆ. 2024ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ಅಂದ್ರೆ ಕುಮಾರಸ್ವಾಮಿ ಅವರು ಒಟ್ಟು 3 ಬಾರಿ ಕ್ಷೇತ್ರ ಪಲ್ಲಟ ಮತ್ತು ರಾಜ್ಯ ರಾಜಕಾರಣ ಹಾಗೂ ರಾಷ್ಟ್ರ ರಾಜಕಾರಣದ ನಡುವೆ ಪಲ್ಲಟವನ್ನು ಮಾಡ್ತಾರೆ. ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಅಥವಾ ಕೇಂದ್ರ ರಾಜಕಾರಣಕ್ಕೆ, MLA ಇಂದ MP ಗೆ, MP ಇಂದ MLA ಗೆ, ಮತ್ತೆ MLA ಇಂದ MP ಗೆ. ಕುಮಾರಸ್ವಾಮಿ ಅವರು ಈ 3 ಸಂದರ್ಭಗಳಲ್ಲಿ 2008ರಲ್ಲಿ ಪೂರ್ಣಾವಧಿಯನ್ನು ಪೂರೈಸಲ್ಲ. ಶಾಸಕರಾಗಿ ರಾಮನಗರ ಕ್ಷೇತ್ರದಿಂದ ಕೇವಲ 1 ವರ್ಷಕ್ಕೆ ಶಾಸಕರಾಗಿರ್ತಾರೆ ಕುಮಾರಸ್ವಾಮಿ ಅವರು. 2009ರಲ್ಲಿ 2ನೇ ಬಾರಿಗೆ MP ಆದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಪೂರ್ಣಾವಧಿಯನ್ನು ಪೂರೈಸಲ್ಲ. ಕೇವಲ 4 ವರ್ಷ ಮಾತ್ರ ಸಂಸದರಾಗಿ ಉಳ್ಕೋತಾರೆ. ಇನ್ನು 2023ರಲ್ಲಿ ಅಲ್ಲೂ ಕೂಡ ಕೇವಲ 1 ವರ್ಷಕ್ಕೆ ಶಾಸಕರಾಗಿರ್ತಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಸಂಸದರಾಗಿ ಆಯ್ಕೆ ಆಗ್ತಾರೆ. ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ. ಈಗ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ ಕುಮಾರಸ್ವಾಮಿ ಅವರು ಇಲ್ಲೂ ಕೂಡ ಅಷ್ಟೇ 4ನೆಯ ಪಲ್ಲಟ. ಇದು 2028ಕ್ಕೆ ನಾವು ಲೆಕ್ಕಾಚಾರ ಹಾಕೋದಾದ್ರೆ 4ನೆಯ ಪಲ್ಲಟ. ಅಲ್ಲೂ ಕೂಡ ಕೇವಲ 4 ವರ್ಷ ಮಾತ್ರ ಸಂಸದರಾಗಿ ಮುಂದುವರಿಯಲಿಕ್ಕೆ ಅವಕಾಶಗಳಿದ್ದಾವೆ. ಕುಮಾರಸ್ವಾಮಿ ಅವರ ಆಯ್ಕೆಯ ಆಧಾರದಲ್ಲಿ ಹೇಳ್ತಾ ಇರುವಂಥದ್ದು ಶಾಸಕರು ಮತ್ತು ಸಂಸದರ ಅವಧಿ ಇರುವಂಥದ್ದು 5 ವರ್ಷ. ರಾಜೀನಾಮೆ ಕೊಡದೆ ಹೋದ್ರೆ ಅಥವಾ ಇತರೆ ಬೇರೆ ಕಾರಣಗಳು ಇಲ್ಲದೆ ಹೋದ್ರೆ 5 ವರ್ಷ. ಸಂವಿಧಾನದಲ್ಲಿ ಹೇಳಿರುವಂಥದ್ದು 5 ವರ್ಷ. ಆದರೆ ಕುಮಾರಸ್ವಾಮಿ ಅವರು 4 ವರ್ಷ, 1 ವರ್ಷ, 1 ವರ್ಷ, 1 ವರ್ಷ. ಸೊ ಪೂರ್ಣಾವಧಿಯನ್ನ ಮುಗಿಸಿಲ್ಲ. ಅತ್ತ ಮುಖ್ಯಮಂತ್ರಿಯಾಗಿಯೂ ಕೂಡ ಕುಮಾರಸ್ವಾಮಿ ಅವರು ಪೂರ್ಣಾವಧಿಯನ್ನು ಮುಗಿಸಿಲ್ಲ. 2 ಅವಧಿಗಳಲ್ಲಿ ಮೊದಲ BJP ಜೊತೆಗಿನ ಸಖ್ಯದ ಸಂದರ್ಭದಲ್ಲೂ ಕೂಡ ಅಷ್ಟೇ. ಅದಾದ ಬಳಿಕ 2018ರಲ್ಲಿ ಕಾಂಗ್ರೆಸ್ನ ಜೊತೆಗಿನ ಹೊಂದಾಣಿಕೆಯ ಸಂದರ್ಭದಲ್ಲೂ ಕೂಡ ಅಷ್ಟೇ ಕುಮಾರಸ್ವಾಮಿ ಅವರು ಪೂರ್ಣಾವಧಿಯನ್ನು ಮುಗಿಸಲಿಲ್ಲ. ಇತ್ತ ಶಾಸಕ ಸ್ಥಾನ, MP ಸ್ಥಾನದ ಸಂದರ್ಭದಲ್ಲೂ ಕೂಡ ಅಷ್ಟೇ ಪೂರ್ಣಾವಧಿಯನ್ನ ಕುಮಾರಸ್ವಾಮಿ ಅವರು ಮುಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಪ್ರಮುಖ ಏನು ನಾವು ಅಂಕಿಅಂಶಗಳನ್ನು ಕೊಟ್ವಿ ಆ ಸಂದರ್ಭದಲ್ಲಿ 2008 ಇರ್ಬೋದು, 2023 ಇರ್ಬೋದು, MPL ಅಂತೂ ಅವ್ರಿಗೆ ಪೂರ್ಣಾವಧಿಯನ್ನು ಮುಗಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಪ್ರಶ್ನೆ ಇರುವಂಥದ್ದು ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಖಂಡಿತವಾಗಿ ಬಂದೇ ಬರ್ತಾರೆ. ಆದ್ರೆ ಯಾವಾಗ ಎನ್ನುವಂಥದ್ದು ಪ್ರಶ್ನೆ. 2028ರ ಎಲೆಕ್ಷನ್ನ ಟೈಮ್ನಲ್ಲಿ ಬರ್ತಾರಾ ಅಥವಾ ಅದಕ್ಕಿಂತ ಮುಂಚೆಯೇ ರಾಜೀನಾಮೆ ಕೊಟ್ಟು ಬರ್ತಾರೆ ಎನ್ನುವಂಥದ್ದು ಪ್ರಶ್ನೆ. ಕಳೆದ ವರ್ಷ ಕುಮಾರಸ್ವಾಮಿ ಅವರು JDSನ ಸಂಘಟನಾ ಸಮಾವೇಶದಲ್ಲಿ ಒಂದು ಕಡೆ ಮಾತಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಕಷ್ಟು ವಿಚಾರಗಳಿದೆ. ಆದರೆ ಕರ್ನಾಟಕದಲ್ಲಿ BJPಯ ನಾಯಕರು, ವಿರೋಧ ಪಕ್ಷದ ನಾಯಕರಾಗಿ R ಅಶೋಕ್ ಮತ್ತು BJPಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಇವರಿಬ್ಬರೂ ಕೂಡ ಸಮರ್ಥವಾಗಿ ಕಾಂಗ್ರೆಸ್ನ ವಿರುದ್ಧ ಹೋರಾಟವನ್ನು ಮಾಡ್ತಾ ಇಲ್ಲ. ವಿಧಾನಸಭೆಯಲ್ಲಿ ನಾನಿರಬೇಕಿತ್ತು ಎನ್ನುವಂತಹ ಮಾತುಗಳನ್ನ ಸ್ವತಃ ಕುಮಾರಸ್ವಾಮಿ ಅವರೇ ಕಳೆದ ವರ್ಷ ಆಡಿದ್ರು. ಅಂದ್ರೆ ಕುಮಾರಸ್ವಾಮಿಯವರ ಗಮನ ಎಲ್ಲವೂ ಕೂಡ, ಮನಸ್ಸೆಲ್ಲವೂ ಕೂಡ ಬದಲಾಗಿರುವಂತಹ ರಾಜಕೀಯ ಸನ್ನಿವೇಶದಲ್ಲಿ ರಾಜ್ಯದ ಮೇಲೆಯೇ ಸಂಪೂರ್ಣವಾಗಿ ಕೇಂದ್ರೀಕೃತವಾಗಿದೆ. 2024ರಲ್ಲಿ ಕುಮಾರಸ್ವಾಮಿ ಅವರ ಗಮನ ಎಲ್ಲ ಲೋಕಸಭೆಯ ಮೇಲಿತ್ತು. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರ ಸಿಗುತ್ತೆ, ಕರ್ನಾಟಕದಲ್ಲಿ ಸಿಕ್ಕಿಲ್ಲ ಎನ್ನುವಂತ ಕಾರಣಕ್ಕೋಸ್ಕರ. ಆದ್ರೆ ಈಗ ಸಂಪೂರ್ಣ ಗಮನ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬರುವಂಥದ್ದು JDSನ
ವಿಚಾರದಲ್ಲಿ ನೋಡೋದಾದ್ರೆ ಅತ್ಯಂತ ಅನಿವಾರ್ಯ. ಕಾರಣ JDSಗೆ ವೋಟ್ ಪುಲ್ ಮಾಡುವಂತಹ ನಾಯಕ ಇರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಮಾತ್ರ. ಕುಮಾರಸ್ವಾಮಿ ಅವರು ಮಾತ್ರ JDSನ ಜನನಾಯಕರು. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದಲ್ಲಿ, ಲೈಂಗಿಕ ಕೃತ್ಯದಲ್ಲಿ ಸಿಕ್ಕಿಕೊಳ್ಳದೆ, ಜೈಲು ಪಾಲಾಗದೆ, ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜೈಲಿನಲ್ಲೇ ಕಾಲ ಕಳೆಯುವಂತಹ ಪ್ರಮೇಯ ಬರದೇ ಹೋಗಿದ್ದರೆ ಬಹುಶಃ ಕುಮಾರಸ್ವಾಮಿಯವರ ಬದಲಿಗೆ ತಕ್ಕ ಮಟ್ಟಿಗಾದ್ರೂ ಪ್ರಜ್ವಲ್ ರೇವಣ್ಣಗೆ ಅವಕಾಶಗಳಿದ್ದು ಎನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಸಕ್ಸೆಸ್ ಸ್ಕ್ಯಾಂಡಲ್ನಲ್ಲಿ ಸಿಕ್ಕಿ ಬೀಳುವುದಕ್ಕಿಂತಲೂ ಮುಂಚೆ ರಾಜಕೀಯ ವಿಶ್ಲೇಷಕರು ಆಡ್ತಾ ಇದ್ದಂತಹ ಮಾತುಗಳು. ಆದ್ರೆ ಪರಿಸ್ಥಿತಿ ಬದಲಾಗಿದೆ. JDSನ ಪಾಲಿಗೆ ಕುಮಾರಸ್ವಾಮಿ ಒಬ್ಬರೇ ವೋಟ್ ಪುಲ್ಲರ್. ರಾಜ್ಯಾದ್ಯಂತ ಕ್ಷೇತ್ರಗಳಲ್ಲಿ ಶಾಸಕರು ಅಭ್ಯರ್ಥಿಗಳು ಅದು ಬೇರೆ ಪ್ರಶ್ನೆ. ಆದ್ರೆ ಸ್ಟೇಟ್ಗೆ ಲೀಡರ್ ಯಾರು ಅಂತ ಹೇಳಿದ್ರೆ, ಅಥವಾ JDSನ ಪರಮೋಚ್ಚ ನಾಯಕ ಯಾರು 4 ವೋಟ್ಗಳನ್ನು ತಂದುಕೊಡ್ಬಹುದು ಅಂತ ಹೇಳಿದ್ರೆ ಅದು ಕುಮಾರಸ್ವಾಮಿ ಅವರು ಮಾತ್ರ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಕರ್ನಾಟಕದ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗುವಂಥದ್ದು JDSನ ಹಿನ್ನೆಲೆಯಲ್ಲಿ, JDSನ ರಾಜಕೀಯ ಭವಿಷ್ಯದ ಹಿನ್ನೆಲೆಯಲ್ಲಿ ಅತ್ಯಂತ ಅನಿವಾರ್ಯ. ಇದು ಒಂದು. ಎರಡನೆಯದ್ದು, ಒಂದು ವೇಳೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗದೆ ಹೋದ್ರೆ ಅದರ ನೇರ ಪರಿಣಾಮ JDSನ ಮೇಲೆ ಬೀಳತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲ್ವೇನೋ ಎನ್ನುವಂತಹ ಆಲೋಚನೆಗೆ JDSನ ಮತದಾರರು ಬಂದ್ರೆ ಬಹುಶಃ JDS ಮತ್ತು ಬಿಜೆಪಿಯ ಮೈತ್ರಿಯಲ್ಲಿ ಏನು ಮತ ಸಮೀಕರಣ ಆಗಬೇಕು, ಆ ಮತ ಸಮೀಕರಣಕ್ಕೆ ಹೊಡೆತ ಬೀಳಬಹುದು. ಹಂಗ್ ನೋಡಕ್ ಹೋದ್ರೆ 2028ಕ್ಕೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡದೆ, ಲೋಕಸಭಾ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡದೆಯೇ ರಾಜಕೀಯ ಮಾಡಬಹುದಿಲ್ಲ, ಮಾಡಬಾರ್ದಂತೇನಿಲ್ಲ. ಬಟ್ ಆ ನೆರೇಟಿವ್ ಸೆಟ್ಟಿಂಗ್ಸ್ ಅಥವಾ ಪರ್ಸೆಪ್ಷನ್ ಏನಿದೆ ಅದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನ ಬೀರಬಹುದು. ಕಾರಣ ಬಿಜೆಪಿಯಲ್ಲೂ ಕೂಡ ಕಂಟೆಂಡರ್ ತುಂಬಾ ಜನ ಇದ್ದಾರೆ. ಸ್ವತಃ ವಿಜಯೇಂದ್ರ ಜೊತೆಗೆ ಇತರೆ ಕೆಲವರು ಕೂಡ ಇದ್ದಾರೆ. ನಾವು ಕೂಡ ಮುಖ್ಯಮಂತ್ರಿಗಳಾಗಬೇಕು ಎನ್ನುವಂಥವ್ರು ಇದ್ದಾರೆ ಬಿಜೆಪಿಯಲ್ಲಿ. ಬಿಜೆಪಿಯ ಒಳಗಡೆಯೇ ಅಷ್ಟು ಫೈಟ್ ಇರುವಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರ ನೇರ ಅನುಪಸ್ಥಿತಿ ಅದು JDSನ ಮೇಲೆ ಖಂಡಿತವಾಗಿಯೂ ಕೂಡ ಪರಿಣಾಮವನ್ನು ಬೀರಬಹುದು. 2028ಕ್ಕೆ ಒಂದು ವೇಳೆ ಅತಂತ್ರ ಅಥವಾ JDS ಮತ್ತೆ ಬಿಜೆಪಿ ಮೈತ್ರಿಕೂಟಕ್ಕೆ ಬಹುಮತ ಬಂದಂತ ಸಂದರ್ಭದಲ್ಲಿ ಆಗ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡದೇನೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶಗಳಿದೆ. ಕಾರಣ ಏನು ಅಂತ ಹೇಳಿದ್ರೆ, ಸಂವಿಧಾನದಲ್ಲಿ ಮಂತ್ರಿ, ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಅಥವಾ ಕೇಂದ್ರದಲ್ಲಿ ಮಂತ್ರಿ, ಶಾಸಕರಾಗದೆ, MLC ಆಗದೆ, MP ಆಗದೆ 6 ತಿಂಗಳ ಮಟ್ಟಿಗೆ ಹುದ್ದೆಯಲ್ಲಿ ಮುಂದುವರಿಯಲಿಕ್ಕೆ ಅವಕಾಶಗಳಿದೆ ಸಂವಿಧಾನದಲ್ಲಿ. ಆ 6 ತಿಂಗಳ ಒಳಗಾಗಿ ಒಂದು ವೇಳೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಂತ ಆದ್ರೆ MLA ಅಥವಾ MLC ಆಗಬೇಕು. ಮಂತ್ರಿ ಆದ್ರೂ ಕೂಡ MLA ಅಥವಾ MLC ಆಗಬೇಕು. ಕೇಂದ್ರದಲ್ಲಾದ್ರೆ 6 ತಿಂಗಳ ಒಳಗಡೆ ಇನ್ ಕೇಸ್ MP ಅಲ್ಲದೆ ಹೋದ್ರೆ MP ಆಗಬೇಕು. ಅದು ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, MP ಅಂತ ಅವಕಾಶಗಳಿದೆ ಕುಮಾರಸ್ವಾಮಿ ಅವರಿಗೆ. 2028ರಲ್ಲಿ ಜನರಲ್ ಎಲೆಕ್ಷನ್ ಏನಿದೆ ಅದಕ್ಕೆ ಕಂಟೆಸ್ಟ್ ಮಾಡದೇನೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶಗಳಿದೆ. ಆದ್ರೆ ಪಕ್ಷದ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಇದು ಅಷ್ಟೇ. ಪಕ್ಷದ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿಲ್ಲ ಅಂತ ಆದ್ರೆ ಅಲ್ಲಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಗಾದಿಯನ್ನ ಬಿಜೆಪಿಗೆ ಬಿಟ್ಕೊಟ್ರು ಎನ್ನುವಂತ ಮೆಸೇಜ್ ಹೋಗ್ಬೋದು. ಅದು ಬೇರೆಯದ್ದೇ ರೀತಿಯಾದಂತಹ ಪರಿಣಾಮಗಳನ್ನು ಬೀರಬಹುದು JDSನ ಮೇಲೆ. ಅಷ್ಟು ದೊಡ್ಡ ಮನಸ್ಸನ್ನ ಕುಮಾರಸ್ವಾಮಿ ಅವರು ಮಾಡ್ಲಿಕ್ಕಿಲ್ಲ. ಕೇಂದ್ರ ಸರ್ಕಾರದಲ್ಲೇ ಇರ್ತೀನಿ, ಸಂಸದನಾಗಿಯೇ ಮುಂದುವರಿತೀನಿ, ನೀವು ಆರಂಭದಲ್ಲಿ ಇನ್ ಕೇಸ್ ಬಿಜೆಪಿ JDS ಮೈತ್ರಿ ಆದ್ರೆ ನೀವು ಮುಖ್ಯಮಂತ್ರಿ ಆಗಿರಿ ಅಂತ ಹೇಳಿ ಬಿಜೆಪಿಯವರಿಗೆ ಬಿಟ್ಟು ಕೊಡುವಷ್ಟು ವೈಶಾಲ್ಯತೆಯನ್ನ ಕುಮಾರಸ್ವಾಮಿ ಅವರು ಸದ್ಯಕ್ಕೆ ಅಂತೂ ತೋರುವಂತಹ ಯಾವುದೇ ಲಕ್ಷಣಗಳಂತಿಲ್ಲ. ಹೀಗಾಗಿ ಕುಮಾರಸ್ವಾಮಿ ಅವರು ಬರಬೇಕಾಗುತ್ತೆ. JDSನ ಮತಗಳನ್ನ ಕಾನ್ಸಾಲಿಡೇಟ್ ಮಾಡ್ಲಿಕ್ಕೆ, ಅದನ್ನ ಬಿಜೆಪಿಗೆ ವರ್ಗಾವಣೆ ಮಾಡಿಕೊಳ್ಳಿಕ್ಕೂ ಕೂಡ ಕುಮಾರಸ್ವಾಮಿ ಅವರ ನೇರ ನಾಯಕತ್ವದ ಅನಿವಾರ್ಯತೆ ಕರ್ನಾಟಕದಲ್ಲಿ JDSಗೆ ಇದೆ. ಕುಮಾರಸ್ವಾಮಿ ಅವರು ಒಂಥರ ಸಂಚಾರಿ ರಾಜಕಾರಣ. ಕೇಂದ್ರದಿಂದ ರಾಜ್ಯಕ್ಕೆ, ರಾಜ್ಯದಿಂದ ಕೇಂದ್ರಕ್ಕೆ, ಕೇಂದ್ರದಿಂದ ರಾಜ್ಯಕ್ಕೆ,
ರಾಜ್ಯದಿಂದ ಕೇಂದ್ರಕ್ಕೆ. ಸಂಚಾರಿ ರಾಜಕಾರಣ, ಅವಧಿಗಳನ್ನ ಪೂರ್ಣಗೊಳಿಸದೆ, ಈಗ ಮುಖ್ಯಮಂತ್ರಿಯಾಗಿ ಅವಧಿಯನ್ನ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸಮ್ಮಿಶ್ರ ಸರ್ಕಾರ ಇತ್ತು ಅಂತೇಳಿ. ಇತ್ತ ಶಾಸಕರಾಗಿಯೂ ಕೂಡ ಅವಧಿಯನ್ನ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಕುಮಾರಸ್ವಾಮಿ ಅವರಿಗೆ. MP ಆಗಿಯೂ ಕೂಡ ಅವಧಿಗಳನ್ನ ಪೂರ್ಣಗೊಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಸಂಚಾರಿ ರಾಜಕಾರಣ, ಅಪೂರ್ಣ ರಾಜಕಾರಣ ಕುಮಾರಸ್ವಾಮಿ ಅವರು, ಇನ್ಕಂಪ್ಲೀಟ್ ಪೊಲಿಟಿಷಿಯನ್ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಅವರು ಮತ್ತೆ ರಿಟರ್ನ್ ಒಂದು ವೇಳೆ 2028ರಲ್ಲಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಎಲೆಕ್ಷನ್ ಅಲ್ಲಿ ವಿನ್ ಆದ ಬಳಿಕ ಮಂಡ್ಯ ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು. ಅಲ್ಲಿವರೆಗೆ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಅಂತಿರಲ್ಲ ಕಾನೂನಿನ ಅಡಿಯಲ್ಲಿ. ಆದ್ರೆ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಕಾರಣ ಕೇಂದ್ರದಲ್ಲಿ ಇವತ್ತು ರಾಜ್ಯದಲ್ಲಿ ಎನ್ನುವಂತಹ ಸಂದರ್ಭದಲ್ಲಿ ರಾಜ್ಯದ ಜನತೆ ಕುಮಾರಸ್ವಾಮಿಯವರ ಈ ಅಧಿಕಾರದ ಹಪಹಪಿಯ ಬಗ್ಗೆ ಏನು ಅಂದಾಜು ಮಾಡಬಹುದು ಎನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಸೊ ದೇವೇಗೌಡರ ಕುಟುಂಬದ ಅತಿಯಾದ ರಾಜಕಾರಣಕ್ಕೆ ಬೇಸತ್ತು 2019ರಲ್ಲಿ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ತುಮಕೂರಲ್ಲಿ ದೇವೇಗೌಡರು ಅವರನ್ನ ಜನ ಸೋಲಿಸಿದ್ರು. ಹೀಗಾಗಿ ಕುಮಾರಸ್ವಾಮಿ ಅವರ ಈ ಪಲ್ಲಟಗಳಿದೆಯಲ್ಲ, ಇದು ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಬಟ್ JDS ನ ವಿಚಾರಕ್ಕೆ ಬರೋದಾದ್ರೆ ಅನಿವಾರ್ಯ ರಾಕಿಂಗ್ ಸ್ಟಾರ್ ಯಶ್ ಲೆವೆಲ್ಗೆ ಬ್ಲಾಕ್ ಬಸ್ಟರ್ ಆಗ್ತಾರ, ಯಾರು ಊಹಿಸದ ಮಟ್ಟಿಗೆ ಸೂಪರ್ ಡೂಪರ್ ಹಿಟ್ ಆಗ್ತಾರ ಕುಮಾರಸ್ವಾಮಿ ಅವರು 2028ರಲ್ಲಿ ಟ್ರೈಲರ್ ನಲ್ಲಿ ಇದ್ದ ಹಾಗೆ ಅಷ್ಟರ ಮಟ್ಟಿಗೆ ಹಿಟ್ ಆಗ್ತಾರ ಎನ್ನುವುದಕ್ಕೆ ಮತದಾನವಷ್ಟೇ ಉತ್ತರ ಕೊಡಬೇಕಾಗತ್ತೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಪರಿಸ್ಥಿತಿ ಇಲ್ಲ JDSಗೆ. ರಾಕಿಂಗ್ ಸ್ಟಾರ್ ಯಶ್ ಅವರು ಅವರ KGF 2 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಯ್ತು. ಅವರ ರಾಜಾಹುಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ಕಿರಾತಕ ಸೂಪರ್ ಡೂಪರ್ ಹಿಟ್ ಆಯ್ತು. ಆದ್ರೆ ಕುಮಾರಸ್ವಾಮಿ ಅವರ ರಾಜಕೀಯ ಜೀವನದಲ್ಲಿ ಯಾವ ಎಲೆಕ್ಷನ್ ಕೂಡ ಕುಮಾರಸ್ವಾಮಿ ಅವರಿಗೆ ಸೂಪರ್ ಡೂಪರ್ ಹಿಟ್ ಆಗೇ ಇಲ್ಲ. JDS ನ ಸೀಟುಗಳು ಮತ್ತು ಮತ ಪ್ರಮಾಣ ಕುಸಿತಾ ಇದೆಯಾ ಹೊರತು ರಾಕಿಂಗ್ ಸ್ಟಾರ್ ಯಶ್ ರೀತಿಯಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿಲ್ಲ ಕುಮಾರಸ್ವಾಮಿ ಅವರು ಕರ್ನಾಟಕದ ರಾಜಕಾರಣದಲ್ಲಿ. ಟಾಕ್ಸಿಕ್ ಟ್ರೈಲರ್ ನಲ್ಲಿರುವ ಇಮೇಜ್ಗೆ ಯಶ್ ಅವರ ಜಾಗದಲ್ಲಿ ಕುಮಾರಸ್ವಾಮಿ ಅವರನ್ನು ಹಾಕುವಂಥದ್ದು ಏನು ದೊಡ್ಡ ಕೆಲಸನೇ ಇಲ್ಲ. ಒಂದು 5 ನಿಮಿಷದ ಕೆಲಸ, ಎಡಿಟಿಂಗ್ ವರ್ಕ್ ಅಷ್ಟೇ. ಅದು ಎಡಿಟಿಂಗ್ ವರ್ಕ್ ಅಷ್ಟೇ. ಆದ್ರೆ ಎಲೆಕ್ಟರಲ್ ಪಾಲಿಟಿಕ್ಸ್, ಚುನಾವಣಾ ರಾಜಕೀಯದಲ್ಲಿ ಈ ತರದ ಗಿಮಿಕ್ಗಳು, ಈ ತರದ ಚಮಕುಗಳು ಇವೆಲ್ಲ ನಡೆಯಲ್ಲ. ಬಟ್ ಅನಿವಾರ್ಯ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರುವಂಥದ್ದು JDSಗೆ ಎಷ್ಟು ಅನಿವಾರ್ಯವೋ, 3ನೇ ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಕಾತರದಿಂದ ಕಾಯ್ತಾ ಇರುವಂತಹ ಕುಮಾರಸ್ವಾಮಿ ಅವರಿಗೂ ಕೂಡ 2029ರಲ್ಲಿ ಮುಗಿಯಲಿರುವಂತಹ ಲೋಕಸಭಾ ಅವಧಿಗೂ 1 ವರ್ಷ ಮೊದಲೇ ಅಥವಾ ಅದಕ್ಕಿಂತಲೂ ಮೊದಲೇ ಕರ್ನಾಟಕದ ರಾಜಕಾರಣಕ್ಕೆ ವಾಪಸ್ಸಾಗಿ ಇಲ್ಲಿ ಸಕ್ರಿಯ ಆಗುವಂಥದ್ದು ಅನಿವಾರ್ಯ. ಅವರ ಅನಿವಾರ್ಯಗಳಷ್ಟೇ, ರಾಜ್ಯದ್ದಲ್ಲ.